ಪ್ರೋಟೋಕಾಲ್ ಪ್ರಕಾರ ಅಧಿಕಾರಿಗಳಿಗೆ ಅವ್ರಿಗೆ ನಾನು ಲೆಟರ್ ಕೊಟ್ಟೆ ಸರ್ ಒಂದು ಹೇಳ್ತೀನಿ ಕೇಳಿ. 9ನೇ ತಾರೀಕಿಗೆ ಮಾಡಬೇಕಂತ ಪ್ರೋಟೋಕಾಲ್ ಪ್ರಕಾರ ಸಂವಿಧಾನಿಕ ಇದ್ರ ಪ್ರಕಾರ ನಾನು ಲೆಟರ್ ಕೊಟ್ಟಿದ್ದೆ. ಈ ಅಧಿಕಾರಿ ತಮ್ಮ ಹತ್ರ ಬಂದಾರಂತ ನನಗಂದರು, ತಮಗೂ ಕೂಡ ಹೇಳ್ಯಾರ, ಎಲ್ಲರಿಗೂ ಕೂಡ ಹೇಳ್ಯಾರ ಅಂತಂದರು. ನಾನು 9ನೇ ತಾರೀಕಿಗೆ ಅಧಿಕಾರಿಗೆ ಫೋನ್ ಹಚ್ಚಿದೆ, ಅವ್ರು ಸ್ವಿಚ್ ಆಫ್. 9ನೇ ತಾರೀಕಿಗೆ ಎಲ್ಲರಿಗೂ ಕೂಡ ಹೇಳಿದಿತ್ತು. ಈಗಾಗಲೇ ಏನಾಗಿದೆ ಸರ್, 3-4 ಮಂತ್ಸ್ ಲೇಟ್ ಆಗಿದೆ ಸರ್. ಲಾಸ್ಟ್ ಟೈಮ್ ಏನಾಗಿತ್ತು ಸರ್, ನಮ್ಮದು ಅರಣ್ಯ ಇಲಾಖೆಗಾಗಿತ್ತು ಅಂತ ಅಲ್ಲಿಂದ ಕ್ಯಾನ್ಸಲ್ ಮಾಡಿ ಈ ಪ್ಲೇಸಿಗೆ ಇದು ಮಾಡಿದ್ವಿ ಸರ್ DC ಮೇಡಮ್ ಅವರು. ಈಗಾಗಲೇ ಬಹಳಷ್ಟು ಲೇಟ್ ಆಗಿದೆ ಅಂತ ಇವ್ರು ಕ್ರೈಸ್ದವರೇ ಸರ್ ಅವ್ರು ಏನು ಮಾಡಿದ್ರು, ಡೇಟ್ ಆಗ್ತಾ ಇದೆ ಸರ್, ನಮಗೆ ಪ್ರೋಗ್ರೆಸ್ ಕೇಳ್ತಾ ಇದ್ದಾರಾ ಅಂತಂದು ಸರ್ಕಿಂತ ಅವರೇ ಡೇಟ್ ಕೂಡ ಒಂದು ಸರ್ಕಿಂತ ನಾನು ಕೊಟ್ಟಿದ್ದೆ ಸರ್. ಈಗ ಇದ್ರೊಳಗೆ ನಮ್ದು ಏನು ತಪ್ಪದ ನೋಡಿ ಸರ್. ಮತ್ತು ನಮ್ಮದು ನೋಡಿ ಸರ್ ಏನಂತ ಹಾಕಿದ ಪತ್ರದಲ್ಲಿ ತಿಳಿಸಿರುವ ದಿನಾಂಕದಂದು ಕಾರ್ಯಕ್ರಮವನ್ನು ಶಿಷ್ಟಾಚಾರ ಪ್ರಕಾರ ಸಿದ್ಧಪಡಿಸಿಕೊಳ್ಳುವಂತೆ ಮಾನ್ಯ ಶಾಸಕರು ತಿಳಿಸುತ್ತಾರೆ. ನೋಡಿ ಸರ್, ಇದು ನಾನೇ ಮಾಡ್ತಂತ ಯಾವುದು ಕೂಡ ನೀವು ಹೇಳಿ ಸರ್. ಸರ್ಕಾರದ ಒಂದು ಶಿಷ್ಟಾಚಾರ ನಿಯಮ ಇದೆ. ನಿಮ್ಮದಲ್ಲಿ ಏನಿದೆ, ಸುತ್ತೋಲೆಯಲ್ಲೂ ಇದೆ. ಸುತ್ತೋಲೆಯಲ್ಲಿ ಇವತ್ತು ಯಾವುದೇ ಒಂದು ಜಿಲ್ಲೆಯಲ್ಲಿ ಒಂದು ಶಂಕುಸ್ಥಾಪನೆ ಆಗಲಿ ಉದ್ಘಾಟನೆ ಆಗಲಿ ಮಾಡಬೇಕು ಅಂತಂದರೆ ಅದಕ್ಕೆ ಉಸ್ತುವಾರಿ ಸಚಿವರು ಪರವಾನಗಿ ತಗೋಬೇಕು ಅಂತಿದೆ. ಕ್ಲಿಯರ್ ಕಟ್ ಇದೆ. ಅದು ಸಿದ್ದವರೇ ತಮ್ಮದು ಡಾಕ್ಯುಮೆಂಟ್ ಇದೆ. ನಿಮಗೆ ಸುತ್ತೋಲೆ ಬೇಕಾದರೂ ಕೊಡ್ತಾರೆ ಇದೆ ಸರ್. ಕೇಳಿ ಒಂದು ನಿಮಿಷ ಆಯ್ತಾ. ಉಸ್ತುವಾರಿ ಸಚಿವರು ಪರ್ಮಿಷನ್ ತಗೊಂಡಿದ್ದಾರೆ ನೋಡಿ. ಜಿಲ್ಲಾಧಿಕಾರಿ ತಗೋಬೇಕು ಸರ್, ಜಿಲ್ಲಾಧಿಕಾರಿ ತಗೋಬೇಕು ಸರ್. ಸರ್ ನಾವು ಸರ್ 70,000 ಜನಗಳ ಮತಗಳ ಅಂತರದಿಂದ ಶಾಸಕರು ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಇಟ್ಕೊಂಡು ಸಂವಿಧಾನಬದ್ಧವಾಗಿದ್ದೇವೆ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇದ್ದೀವಿ. ಇದು ತಪ್ಪ. ನಾವು ದಲಿತರ ಮೇಲೆ ಇದನ್ನು ಮಾಡ್ತಾ ನಡೀತೀರಿ. ಕಾಂಗ್ರೆಸ್ ಸರ್ಕಾರ ನಡೀತೀರಿ. ಒಬ್ಬ ನಾಯಕರು ಕೆಳಗೆ ಬಂದ್ರೆ ಸರ್ಕಾರ ಸಂವಿಧಾನಬದ್ಧವಾಗಿ ಇದ್ದಿದ್ದೇ ಹೇಳ್ತಾ ಇದ್ದೇನೆ. ನೀವು ಅರ್ಥ ಮಾಡಬೇಕು. ಇದು ಸರ್ಕಾರಿ ಕಾರ್ಯಕ್ರಮ, ನನ್ನ ಕಾರ್ಯಕ್ರಮ, ಮತ್ತೊಬ್ಬರ ಕಾರ್ಯಕ್ರಮ ಅಲ್ಲ. ಹಿಂದಿನಿಂದ ನಡ್ಕೊಂಡು ಬಂದಂಥದ್ದು. ಉಸ್ತುವಾರಿ ಸಚಿವರ ಪರವಾನಗಿ ಪಡೆದುಕೊಂಡೇ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಮಾಡಬೇಕಾಗುತ್ತೆ. ಇದು ಬೇಕಾದ್ರೆ ಸುತ್ತೋಲೆ ಅನ್ನೋದು ಸುತ್ತೋಲೆ ತೋರಿಸೋದು ಒಂದನ್ನು ಯಾವುದೇ ಕಾರ್ಯಕ್ರಮ ಶಾಸಕರ ಅಧ್ಯಕ್ಷತೆಯಲ್ಲಿ ಆಗಬೇಕು ಅಂತ ಮಾಡಿದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ಶಾಸಕರ ಅಧ್ಯಕ್ಷತೆಯಲ್ಲೇ ಮಾಡ್ತಾ ಇದ್ದೇವೆ. ಈಗ ಟೆಂಡರ್ ಆಯಿತು, ಕೆಲಸ ಪ್ರಾರಂಭ ಮಾಡೋ ಹೊತ್ತಾಗ ಯಾರು ಹೋಗ್ತಾರೆ, ಶಾಸಕರು ಹೋಗ್ಬೋದು, ನೋಡ್ಬೋದು, ನೀವು ಕಾಮಗಾರಿ ಪ್ರಾರಂಭ ಮಾಡಿ ಅಂತೇಳಿ ಹೇಳ್ಬೋದು. ಅದಕ್ಕೇನು ನಾವು ಆಕ್ಷೇಪಣೆ ಮಾಡ್ತಾ ಇಲ್ಲ. 3 ವರ್ಷದಿಂದ ಕಾಮಗಾರಿಗಳು ನಾವು ಬರದೇ ಇದ್ದಂಥ ಸಂದರ್ಭದಲ್ಲಿ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಕೂಡಿಕೊಂಡು ಮಾಡಿದಾಗ ನಾವು ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲನೇ ಕೊಟ್ಟಿದ್ದೇವೆ. ಇದು ವಿಧಿವತ್ತಾಗಿ ಶಿಷ್ಟಾಚಾರ ಪ್ರಕಾರ ಇವತ್ತು ಇನ್ನೂ ಕಾರ್ಡ್ಸ್ ಎಲ್ಲ ಪ್ರಿಂಟ್ ಮಾಡಿ ಅಧಿಕಾರಿಗಳಿಗೆ ಹೇಳಿ ಪ್ರೈಸ್ದವರಿಗೆಲ್ಲ ಕರೆಸಿ ಇವತ್ತು ಇದಕ್ಕೆ ಶಂಕುಸ್ಥಾಪನೆ ಮಾಡ್ತಾ ಇದ್ವಿ. ಅಭಿವೃದ್ಧಿ ಕೆಲಸ ನಿರಂತರವಾಗಿ ನಡೀತಾ ಇರಬೇಕಂಥದ್ದು. ಇದಕ್ಕೆ ಅಡ್ಡಗಾಲ ಹಾಕುವಂಥದ್ದು ಸರಿಯಲ್ಲ.
ಮುಂದೇನ್ ಮಾಡಿ ಸರ್ ಶಾಸಕರು ಮಾಡಿದ್ದಾರೆ ಸರ್, ಭೂಮಿ ಪೂಜೆ ಆಗಿದೆ ಸರ್, ಶಾಸಕರು ಮಾಡಿದ್ದಾರೆ. ಸರ್ಕಾರದ ಕಾರ್ಯಕ್ರಮ ಇವತ್ತು ಶಂಕುಸ್ಥಾಪನೆ ಶಾಸಕರಿಗೆ ಸೇರಿಸಿಕೊಂಡೆ ಅವರ ಅಧ್ಯಕ್ಷತೆಯಲ್ಲೇ ಇವತ್ತು ನಾನು ಇದರ ಶಂಕುಸ್ಥಾಪನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಇದು ಅಡ್ಡಿಪಡಿಸೋದು ಸರಿಯಲ್ಲ. ಇದಕ್ಕೆ ಎಲ್ಲರೂ ಕೋಆಪರೇಟ್ ಮಾಡಬೇಕು, ಸಹಕಾರ ಮಾಡಬೇಕು. ಅಭಿವೃದ್ಧಿಯಲ್ಲಿ ಈ ರೀತಿಯಲ್ಲಿ ನಾನು ನೀನು ಸ್ವಯಂ ಪ್ರತಿಷ್ಠೆ ಮಾಡುವಂಥದ್ದು ಯಾರು ಮಾಡಿದ್ರು ಸರಿಯಲ್ಲ. ಇದು ಕಾಂಗ್ರೆಸ್ಸು ಬಿಜೆಪಿ ಅಂತಲ್ಲ. ಸರ್ಕಾರ ಕಾರ್ಯಕ್ರಮ, ಜನರ ಕಾರ್ಯಕ್ರಮ, ತೆರಿಗೆ ಪಾವತಿದಾರ ಕಾರ್ಯಕ್ರಮ, ಅದಕ್ಕೆಲ್ಲರೂ ಕೋಆಪರೇಟ್ ಮಾಡಿ ಬೇರೆ ವಿಷಯಗಳಿದ್ರೆ ನಾನು ಶಾಸಕರು ಮಾತಾಡ್ತೀನಿ. ಬರೀ ಸಂವಿಧಾನ ಮಾತಾಡ್ತಾ ಇರುವ ಸಂವಿಧಾನ ವಿರೋಧಿ ಕೆಲಸ ಮಾಡುತ್ತಿರುವ ಸರ್ಕಾರಕ್ಕೆ ರಾಹುಲ್ ಗಾಂಧಿಯಿಂದ ಈಶ್ವರ್ ಖಂಡ್ರೆ ಅವರಿಗೆ ಸಂವಿಧಾನ ಮಾತಾಡ್ತಕ್ಕಂಥ ಸಂವಿಧಾನ ವಿರೋಧಿ ಈಶ್ವರ್ ಖಂಡ್ರೆಗೆ ಅವ್ರು ಲಜ್ಗಡಿಯಾರ ಅಧ್ಯಕ್ಷರ ಬಿಟ್ಟು ಅವ್ರು ಮಾಡತ್ತಾರ ಲಜ್ಗಡಿಯಾರ ಸರ್ಕಾರ. ಈಗ ಸರ್ಕಾರ ಲಜ್ಗಡಿ ನಾಚ್ಗಡೆ ಸರ್ಕಾರ ಎಲ್ಲರೂ ಸೂಕ್ಷ್ಮ ನೋಡ್ತಾರ, ಸರ್ಕಾರ ನೋಡ್ತಾ ಇದ್ದಾರ. ನಾನು ಒಬ್ಬ ಜನನಾಯಕ ಆಗ್ಬೇಕಂದ್ರೆ ಜನರು ಬೇಕಾಗ್ತದ. ನಾವೀಗೇನು ಬೇರೆ ಆಗ್ತದ? ನೀವು ಜನರು ಬಿಟ್ಟು ಅವ್ರನ್ನ ಏನದಾರಿ ಮತ್ತೆ ಅದೇ ಹೇಳ್ತಾ ಇದ್ದಾರಲ್ಲ, ಅದೆಲ್ಲ ಇಲ್ಲ, ನಾವೆಲ್ಲ ಆಗಲ್ಲ ಅದಕ್ಕೆಲ್ಲ. ಸರ್ಕಾರಕ್ಕೆ ಸರ್ಕಾರ